Hello, welcome back to our discussions. Now, today's topic of discussion. ಇವತ್ತೇನು ಡಿಸ್ಕಷನ್ ಮಾಡೋಣ. Today's topic of discussion is on the formula R is equal to V by I. What is this R is equal to V by I? ಏನಿದು, ಎಲ್ಲಿಂದ ಬಂತು, ಹೇಗೆ ಬಂತು, what is this all about? See, V is equal to R times I, where V is potential difference, R is electrical resistance, I is current. And ಈ R ಇದೆಯಲ್ಲ, this R is a constant. ಈ R ಒಂದು ಕಾನ್ಸ್ಟೆಂಟ್ ಕ್ವಾಂಟಿಟಿ ಅಂತೆ. ಬಟ್ ಸಿ ಐ ಹ್ಯಾವ್ ರಿಟನ್ R is equal to V by I and R ಕಾನ್ಸ್ಟೆಂಟ್ ಹೇಗಾಗುತ್ತೆ? ಈ R ಅನ್ನೋ ಟರ್ಮ್ ಡಿಪೆಂಡ್ಸ್ ಆನ್ ಲೆಂತ್, ದಿಸ್ R ಡಿಪೆಂಡ್ಸ್ ಆನ್ ಏರಿಯಾ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ, and this R depends on temperature and R depends on material. ಈ ಇಷ್ಟು ವಿಷಯಗಳ ಮೇಲೆ R ಡಿಪೆಂಡ್ ಆಗಿರುತ್ತೆ. ಲೆಂತ್, ಏರಿಯಾ, ಟೆಂಪರೇಚರ್ ಮತ್ತು ಮಟೀರಿಯಲ್. ಹಾಗಿದ್ರೆ ಇಫ್ ಐ ಗಿವ್ ಯು ಅ ವಯರ್, ನಾನು ನಿಮಗೊಂದು ವಯರ್ ಕೊಡ್ತೀನಿ. ಆ ವಯರ್ ಕಾಪರಿಂದ ಮಾಡಿದ್ದೀವಿ. It is made of copper. I'll say length 2 meters. ಈ ವಯರ್ದ ಲೆಂತ್ 2 meters ಇದೆ. ಈ ವಯರ್ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇ 2 centimeter ಸ್ಕ್ವೇರ್ ಇದೆ. ಇಲ್ಲಿ 2 ಇದ್ರೆ 2 ಇರಬೇಕು, ರೂಲ್ಸ್ ಇದೆಯಾ? ಬೇಡ, ಆಯಿತು. ವಿಲ್ ಚೇಂಜ್ ದಿಸ್. ಇಟ್ ಇಸ್ ಸೇ 3 centimeter ಸ್ಕ್ವೇರ್. ಆ್ಯಂಡ್ ನಾನು ಎಕ್ಸ್ಪರಿಮೆಂಟ್ ಮಾಡಬೇಕಿದ್ರೆ ರೂಮ್ ಟೆಂಪರೇಚರ್ ಇತ್ತು ಅಂತ ಅನ್ಕೊಳ್ಳೋಣ. 27 degree centigrade ರೂಮ್ ಟೆಂಪರೇಚರ್ ಇತ್ತು. ಅಂದರೆ ನಾನೊಂದು ವಯರ್ ಕೊಟ್ಟಾಗ ಇದಿಷ್ಟು ಕ್ವಾಂಟಿಟೀಸು ಕಾನ್ಸ್ಟೆಂಟ್ ಆಗುತ್ತೆ, ಹೌದಾ? ನಾನು ಕಾಪರ್ ವೈರ್ ಕೊಟ್ಟರೆ ಕಾಪರ್ ಆಗೇ ಇರುತ್ತೆ. ನಿಮ್ಮ ಹತ್ರ ಕೊಟ್ಟಾಗ ಅಲ್ಯೂಮಿನಿಯಂ ವೈರ್ ಆಗುತ್ತಾ? ಇಲ್ಲ. ಐ ಆಮ್ ನಾಟ್ ಇನ್ಕ್ರೀಸಿಂಗ್ ಇಟ್ಸ್ ಲೆಂತ್, ಐ ಆಮ್ ನಾಟ್ ಇನ್ಕ್ರೀಸಿಂಗ್ ಇಟ್ಸ್ ಏರಿಯಾ, ಐ ಆಮ್ ನಾಟ್ ಚೇಂಜಿಂಗ್ ದ ಟೆಂಪರೇಚರ್. ರೂಮ್ ಟೆಂಪರೇಚರೇ ಇದೆ. ಸರ್ 1 degree ಜಾಸ್ತಿ ಆದರೆ, 1 degree ವೇರಿಯೇಷನ್, ಡೋಂಟ್ ವರಿ ಅಬೌಟ್ ದಿಸ್. ಸೊ ರಿಮೆಂಬರ್, R constant for a given wire. ಹಾಗಿದ್ರೆ R is constant for a given wire. ಒಂದು ವಯರ್ ಕೊಟ್ಟರೆ ಆ ವಯರಿಗೆ R ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ R does not depend on V and I. Is that clear? Yes. See, we have observed these things. ಇದ್ರ ಮೇಲೆ first we'll solve some numericals. Is that clear? Shall we start? ನ್ಯೂಮರಿಕಲ್ ಶುರು ಮಾಡೋಣವಾ? ಎಸ್. ಹಾಗಿದ್ರೆ ನಾವು ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಇವತ್ತಿನ ನ್ಯೂಮರಿಕಲಲ್ಲಿ? ಫಸ್ಟ್ ಫಾರ್ಮುಲಾ ದಟ್ ವಿ ಆರ್ ಯೂಸಿಂಗ್ ಟು ಸಾಲ್ವ್ ಟುಡೇಸ್ ನ್ಯೂಮರಿಕಲ್, R is equal to V by I. ಇದೊಂದು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಫಾರ್ಮುಲಾ ಟು ಸಾಲ್ವ್ ನ್ಯೂಮರಿಕಲ್ಸ್, R is equal to rho L by A. ಬಾಸ್, ಇದರಿಂದ ಬಂತು ಇವಾಗ, ಇದರಿಂದ ಬಂತು R is equal to rho L by A. ಯೋಚನೆ ಮಾಡಿ ನೋಡಿ, ಬೋರ್ಡ್ ಒಬ್ಸರ್ವ್ ಮಾಡಿ, ಬೋರ್ಡ್ ಕರೆಕ್ಟಾಗಿ ಒಬ್ಸರ್ವ್ ಮಾಡಿ. R ಪ್ರಪೋರ್ಷನಲ್ ಟು L, R ಪ್ರಪೋರ್ಷನಲ್ ಟು 1 by A ಅಂತಿದೆಯಾ? ನಾನು ಇದೆರಡನ್ನ ಕಂಬೈನ್ ಮಾಡಿದ್ದೀನಿ. ಐ ಹ್ಯಾವ್ ಕ್ಲಬ್ಡ್ ದೀಸ್ ಟು. ಇದೆರಡನ್ನು ಕ್ಲಬ್ ಮಾಡಿದಾಗ ಏನಾಯಿತು? R ಪ್ರಪೋರ್ಷನಲ್ ಟು L by A ಅಂತ ಆಯಿತು. is the proportionality symbol. We'll remove this proportionality symbol. R is equal to some constant times L by A ಆಗುತ್ತೆ. ಈ ಕಾನ್ಸ್ಟೆಂಟ್ ಇದೆಯಲ್ಲ, ಈ ಕಾನ್ಸ್ಟೆಂಟ್ ಬದಲು I'll write rho L by A. ಹಾಗಿದ್ರೆ ರೋ ಕೂಡ ಒಂದು ಕಾನ್ಸ್ಟೆಂಟ್ ಆಯಿತು. ಓಹೋ ಸರ್, ಎಷ್ಟು ಫಾರ್ಮುಲಾಗಳು ಬರುತ್ತೆ ಸರ್ ಇಲ್ಲಿ? ಇದಕ್ಕೊಂದು ಫಾರ್ಮುಲಾ, ಇದಕ್ಕಿಂದೊಂದು ಫಾರ್ಮುಲಾ. ಎಕ್ಸಾಕ್ಟ್ಲಿ, ದಿಸ್ ಇಸ್ ಬ್ಯೂಟಿ ಆಫ್ ಫಿಸಿಕ್ಸ್. ಫೈನ್. R is equal to rho L by A.
ಈ ರೋ ಅನ್ನೋದು ಒಂದು ಕಾನ್ಸ್ಟೆಂಟ್. ಏನಿದು ರೋ ಅಂದರೆ ಏನು? ಹಾಂ ನೋಡಿ, ರೋನ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಹೆಂಗೆ ಓದ್ತೀವಿ ಇದನ್ನು? RHO, ರೋ. ಹೌ ಡು ವಿ ರೀಡ್ ದಿಸ್? RHO, ರೋ ಅಂತ ಓದ್ತೀನಿ ಇದನ್ನು, ರೋ. ಈ ರೋ ಸಿಂಬಲ್ ಅಂದರೆ ಅರ್ಥ ಏನು? ಇದರ ಅರ್ಥ resistivity. What does this symbol mean? This symbol means it is resistivity. ಏನಿದು ರೆಸಿಸ್ಟಿವಿಟಿ? ಈ ರೆಸಿಸ್ಟಿವಿಟಿ ಅನ್ನೋದೊಂದು ಇನ್ಹರೆಂಟ್ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್. ರೆಸಿಸ್ಟಿವಿಟಿ ಏನಂತೆ? ಒಂದು ಇನ್ಬಿಲ್ಟ್ ಪ್ರಾಪರ್ಟಿ ಅಂತ ಅನ್ಕೋಣ. ಸಿಂಪಲ್ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇನ್ಬಿಲ್ಟ್ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್. ಇನ್ಬಿಲ್ಟ್ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್. ಈಗ ಒಂದು ಕೆಲಸ ಮಾಡಿ, ಇದೆರಡು ಫಾರ್ಮುಲಾ ಆಮೇಲೆ ಬರ್ಕೊಳ್ಳೋಣ. ಫಸ್ಟ್ ಇದಿಷ್ಟನ್ನು ಬರ್ಕೊಳ್ಳಿ. ಏನೇನು ಬೋರ್ಡ್ ಮೇಲೆ ಕಾಣಿಸ್ತದೆ ಸುಮ್ಮನೆ. ಇದೇನಿದು? ಎಕ್ಸಾಂಪಲ್. ಇದು ಎಕ್ಸಾಂಪಲ್ ಅಂದರೆ ಇದಿಷ್ಟು ಫಿಕ್ಸ್ಡ್ ಆಗಿದ್ರೆ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಬೇಗ ಬರೀರಿ. I'll give you exactly 30 seconds to write this. 30 ಸೆಕೆಂಡ್ ಟೈಮ್ ತಗೊಳ್ಳಿ ಬರೆಯೋದಕ್ಕೆ. ಬರ್ದಾಯ್ತಾ? ಮುಗೀತಾ? ಡಿಡ್ ಯು ರೈಟ್? ರಾದರ್ ಆರ್ ಯು ರೈಟಿಂಗ್? ಬರಿತಾ ಇದ್ದೀರಾ? Yes, hope you would have written. Okay, mind blowing, super. Shall we continue? Continue ಮಾಡಬಹುದಾ? Yes, we shall. Let's continue. ಇದಿಷ್ಟು ಫಾರ್ಮುಲಾ ಬರ್ಕೊಂಡಿದ್ದೀರಾ. ಬೋರ್ಡಲ್ಲಿ ಜಾಗ ಇಲ್ಲ, ನನಗೆ ಇರೇಸ್ ಮಾಡ್ತಾ ಇದ್ದೀನಿ. ಬರ್ದಾಯ್ತಾ? 3, 2, 1 ಝೂಮ್, ಇರೇಸ್ಡ್. ಬರ್ದಾಯ್ತು. ಈಗ ರೋ ಅಂದರೆ ರೆಸಿಸ್ಟಿವಿಟಿ ಅಂತ ಬರೆದ್ವಿ. ಈ ರೆಸಿಸ್ಟಿವಿಟಿ ಅನ್ನೋದು ಇನ್ಬಿಲ್ಟ್ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಅಂತೆ. ಅಂದರೆ ಏನು? ಬೇರೆ ಬೇರೆ ಮಟೀರಿಯಲ್ಸ್. ನಾವು ಯಾವ ಮಟೀರಿಯಲ್ ಬಗ್ಗೆ ಮಾತಾಡ್ತೀವಿ? ಕರೆಂಟ್ ಚಾಪ್ಟ್ರಲ್ಲಿ ನಾವು ಮಾತಾಡೋದು ಆಬ್ವಿಯಸ್ಲಿ ಅಬೌಟ್ ಕಂಡಕ್ಟರ್ಸ್. ಮೆಜಾರಿಟಿ ಡಿಸ್ಕಷನ್ಸ್ ಕಂಡಕ್ಟರ್ಸ್ ಬಗ್ಗೆನೇ ಇರುತ್ತೆ. ನಮಗೆ ಗೊತ್ತು ಕಂಡಕ್ಟರ್ಸ್ ಅಂದ್ರೆ ಏನು. ಕಂಡಕ್ಟರ್ಸ್ ಆರ್ ಮಟೀರಿಯಲ್ಸ್ ವಿಚ್ ಅಲೋ heat to pass through. Conductors are materials which allow energy to pass through, electrons to pass through. Electrons pass ಮಾಡುತ್ತೆ, ಎನರ್ಜಿ ಪಾಸ್ ಮಾಡುತ್ತೆ, ಅದನ್ನೇ ಕಂಡಕ್ಟರ್ ಅಂತ ಹೇಳ್ತೀವಿ. ಹಾಗೆ ನಾವು ಕೆಲವು ಕಂಡಕ್ಟರ್ಸ್ ಬರೆಯೋಣ ಸುಮ್ಮನೆ. ಎಕ್ಸಾಂಪಲ್, ಕಾಪರ್ ಇಸ್ ಅ ಕಂಡಕ್ಟರ್, ಅಲ್ಯೂಮಿನಿಯಂ ಇಸ್ ಅ ಕಂಡಕ್ಟರ್, ಸಿಲ್ವರ್ ಇಸ್ ಅ ಕಂಡಕ್ಟರ್. ಹಾಗಿದ್ರೆ ರೆಸಿಸ್ಟಿವಿಟಿ ವ್ಯಾಲ್ಯೂ ಫಾರ್ ಕಾಪರ್ ಫಿಕ್ಸ್ಡ್ ಆಗಿರುತ್ತೆ, ರೆಸಿಸ್ಟಿವಿಟಿ ವ್ಯಾಲ್ಯೂ ಫಾರ್ ಅಲ್ಯೂಮಿನಿಯಂ ಫಿಕ್ಸ್ಡ್ ಆಗಿರುತ್ತೆ, ರೆಸಿಸ್ಟಿವಿಟಿ ವ್ಯಾಲ್ಯೂ ಫಾರ್ ಸಿಲ್ವರ್ ಫಿಕ್ಸ್ಡ್ ಆಗಿರುತ್ತೆ. ವೈ? ಬಿಕಾಸ್ ರೆಸಿಸ್ಟಿವಿಟಿ ಇಸ್ ಇನ್ಬಿಲ್ಟ್ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್. ಕಾಪರ್ದು ಪ್ರಾಪರ್ಟೀಸೇ ಬೇರೆ, ಅಲ್ಯೂಮಿನಿಯಂ ಪ್ರಾಪರ್ಟೀಸೇ ಬೇರೆ, ಸಿಲ್ವರ್ದು ಪ್ರಾಪರ್ಟೀಸೇ ಬೇರೆ. ಇದೆಲ್ಲ ಕಾಮನ್ ಸೆನ್ಸ್, ಹೌದು ಅಲ್ವೋ? ಸಿಲ್ವರ್ ಇಸ್ ಡಿಫ್ರೆಂಟ್ ಫ್ರಮ್ ಅಲ್ಯೂಮಿನಿಯಂ, ಡಿಫ್ರೆಂಟ್ ಫ್ರಮ್ ಕಾಪರ್, ಡಿಫ್ರೆಂಟ್ ಫ್ರಮ್ ಗೋಲ್ಡ್, ಡಿಫ್ರೆಂಟ್ ಫ್ರಮ್ ಐರನ್. ಬೇರೆ ಬೇರೆ ಮಟೀರಿಯಲ್ಸ್ದು ಪ್ರಾಪರ್ಟೀಸ್ ಬೇರೆ ಬೇರೆ ಥರ ಇರುತ್ತೆ. ಕಲರ್ ಬೇರೆ ಥರ ಇರಬಹುದು, ಮೆಲ್ಟಿಂಗ್ ಪಾಯಿಂಟ್ ಬೇರೆ ಥರ ಇರಬಹುದು. ಸಮ್ ಕ್ಯಾನ್ ಬಿ ಬೀಟನ್ ಈಸಿಲಿ, ಸಮ್ ಆರ್ ಹಾರ್ಡ್, ಸಮ್ ಆರ್ ಸಾಫ್ಟ್. ಇನ್ಬಿಲ್ಟ್ ಅದು, ಯು ಕೆನಾಟ್ ಚೇಂಜ್ ಇಟ್, ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇನ್ಬಿಲ್ಟ್ ಪ್ರಾಪರ್ಟೀಸ್. ಹಾಗಿದ್ರೆ ಈ ರೆಸಿಸ್ಟಿವಿಟಿ ಅನ್ನೋದೇನು? ದಿಸ್ ರೆಸಿಸ್ಟಿವಿಟಿ ರೋ ಈಸ್ ಕಾನ್ಸ್ಟೆಂಟ್ ಫಾರ್ ಅ ಗಿವನ್ ಮಟೀರಿಯಲ್. ಕಾನ್ಸ್ಟೆಂಟ್ ಫಾರ್ ಅ ಗಿವನ್ ಮಟೀರಿಯಲ್. ನಾನು ನಿಮಗೊಂದು ಮಟೀರಿಯಲ್ ಕೈ ಕೊಟ್ಟರೆ ಆ ಮಟೀರಿಯಲ್ಗೆ ರೆಸಿಸ್ಟಿವಿಟಿ ಅನ್ನೋ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಈಸ್ ದಟ್ ಕ್ಲಿಯರ್? ಇದನ್ನು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ನಾವು ಬರೆದ್ವಿ resistance depends on this, resistance depends on area, resistance depends on temperature, resistance depends on material. ಹಾಗಿದ್ರೆ ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಆನ್ ವಾಟ್ ಫ್ಯಾಕ್ಟರ್ಸ್ ರೆಸಿಸ್ಟಿವಿಟಿ ಡಿಪೆಂಡ್? ಯೋಚನೆ ಮಾಡಿ. ರೆಸಿಸ್ಟಿವಿಟಿ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತಾ? ಆಗಲ್ಲ.
ರೆಸಿಸ್ಟಿವಿಟಿ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತಾ? ಆಗಲ್ಲ. ನೋ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್, ನೋ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಏರಿಯಾ. ಯಾಕೆ? ವೈ? ಯೋಚನೆ ಮಾಡಿ, ಯೋಚನೆ ಮಾಡಿ, ಕಾಮೆಂಟ್ಸ್ ಕಳಿಸಿ, ಯೋಚನೆ ಮಾಡಿ. ಕಾಮೆಂಟ್ ಸೆಕ್ಷನ್ ಬೇಕಿರೋ ಕಾಮೆಂಟ್ ಮಾಡಿ. ಯೋಚನೆ ಮಾಡಾದ್ಮೇಲೆ, ಯೋಚನೆ ಮಾಡಿದ್ರ ನಿಮ್ಮ ಥಾಟ್ ಪ್ರೋಸೆಸ್ ಏನು ಹೇಳ್ತು? ನಿಮ್ಮ ಥಾಟ್ ಪ್ರಾಸೆಸ್ ಏನು ಹೇಳ್ತು? ಯೋಚನೆ ಮಾಡಾದ್ಮೇಲೆ ಹೇಳುತ್ತೆ ಥಾಟ್ ಪ್ರಾಸೆಸ್ಸು. ಯೋಚನೆ ಮಾಡೋಕ್ಕಿಂತ ಮುಂಚೆ ಥಾಟ್ ಪ್ರಾಸೆಸ್ ಏನೂ ಹೇಳಲ್ಲ. ಹಾಂ, ಫೈನ್. ಕಾಮೆಂಟ್ಸ್ ಮಾಡಿದ್ರ? ಎಸ್ ಬಾಸ್. ಲೆಂತ್ ಮೇಲೆ ಯಾಕೆ ಡಿಪೆಂಡ್ ಆಗಲ್ಲ? ಲೆಂತ್ ಮೇಲೆ ಡಿಪೆಂಡ್ ಆಗಲ್ಲ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಮಟೀರಿಯಲ್. ಲೆಂತ್ ಏರಿಯಾ ಅನ್ನೋದು ಫಿಸಿಕಲ್ ಪ್ರಾಪರ್ಟೀಸ್, ಹೌದಾ? ಸೊ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ರೆಸಿಸ್ಟಿವಿಟಿ ಡಿಪೆಂಡ್ ಆಗಲ್ಲ. ಮತ್ತಿನ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಪೆಂಡ್ಸ್ ಆನ್ ಮಟೀರಿಯಲ್. ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತಾ? ಹೌದು, ಆಗಲೇ ಹೇಳಿದೆ. ಸಿಲ್ವರ್ ರೆಸಿಸ್ಟಿವಿಟಿ ಬೇರೆ, ಕಾಪರ್ ರೆಸಿಸ್ಟಿವಿಟಿ ಬೇರೆ, ಐರನ್ ರೆಸಿಸ್ಟಿವಿಟಿ ಬೇರೆ. ಹಾಗಿದ್ರೆ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟಿವಿಟಿ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತಾ? ಅಫ್ಕೋರ್ಸ್ ಎಸ್, ಟೆಂಪರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಯಾಕೆ? ಟೆಂಪರೇಚರ್ ಚೇಂಜ್ ಆದಾಗ ಮಟೀರಿಯಲ್ದು ಪ್ರಾಪರ್ಟೀಸೇ ಚೇಂಜ್ ಆಗಿಬಿಡುತ್ತೆ. ಯೋಚನೆ ಮಾಡಿ. ಕಿಡ್ನಿ ಯೂಸ್ ಮಾಡಿ. ಸರ್ ಕಿಡ್ನಿ ಅಲ್ಲ ಸರ್, ಬ್ರೈನ್ಸ್. ಆಯ್ತಪ್ಪ, ಬ್ರೈನ್ಸ್ ಯೂಸ್ ಮಾಡಿ. ಮಟೀರಿಯಲ್ನ ಹೀಟ್ ಮಾಡಿದಾಗ ಅದ್ರ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಹೌದಾ? ಸಾಫ್ಟ್ ಆಗುತ್ತೆ ಮಟೀರಿಯಲ್, ಕರೆಕ್ಟ್ ಅಲ್ವಾ? ಅದ್ರ ಶೇಪ್ನ ಚೇಂಜ್ ಮಾಡಬಹುದು. ಅದ್ರ ಮಾಲಿಕ್ಯುಲಾರ್ ಸ್ಟ್ರಕ್ಚರು ಚೇಂಜ್ ಆಗುತ್ತೆ. ಡೀಟೇಲ್ಸ್ ಬೇಡ, ಕಾಮನ್ ಸೆನ್ಸ್ ಇಟ್ಕೊಂಡು ಮಾತ್ರ ಮಾತಾಡೋದು. ಹಾಗಿದ್ರೆ ನೆನ್ಪಿಟ್ಕೊಬೇಕು, ನಿಮ್ಮ ಎಕ್ಸಾಮಲ್ಲೆಲ್ಲ ಕೇಳ್ತಾರೆ ಇದು. ಆನ್ ವಾಟ್ ಫ್ಯಾಕ್ಟರ್ಸ್ ರೆಸಿಸ್ಟೆನ್ಸ್ ಡಿಪೆಂಡ್? ಟಕ್ 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 ಟಕ್. ಆನ್ ವಾಟ್ ಫ್ಯಾಕ್ಟರ್ಸ್ ರೆಸಿಸ್ಟಿವಿಟಿ ಡಿಪೆಂಡ್? ಟಕ್ ಆ್ಯಂಡ್ ಟಕ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನ್. ಈಗ ಇನ್ನೊಂದು 25-30 ಸೆಕೆಂಡ್ ಕೊಡ್ತೀನಿ. ಯೋಚನೆ ಬರ್ಕೊಳ್ಳಿ, ಬೇಗ ಬೇಗ ಬರಿಬೇಕು. ಫಾಸ್ಟ್. ಐ ಇರೇಸ್ ದ ಬೋರ್ಡ್, ಐ ಇರೇಸ್ ದ ಬೋರ್ಡ್. ಬೇಗ ಬರಿಬೇಕು. ಆಯ್ತಾ? ಶಲೈ? ಎಸ್. 1 2 3 4 ಝೂಮ್. ಇಷ್ಟು ವಿಷಯ ಗೊತ್ತಾಯಿತು. ಹಾಗಿದ್ರೆ ಈ ರೋ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ವೆರಿ ಗುಡ್, ಸೋ ನೈಸ್. ಈಗ ಬೇಗ ಟಕ್ ಅಂತಿದ್ರೆ SI ಯೂನಿಟ್ ಕೂಡ ಬರೆಯೋಣ. SI ಯೂನಿಟ್ ಆಫ್ ರೋ ನ್ಯೂಮರಿಕಲ್ ಮಾಡಬೇಕಲ್ವಾ? ಅದಕ್ಕೋಸ್ಕರ SI ಯೂನಿಟ್ ಆಫ್ ರೋ. ರೋದು SI ಯೂನಿಟ್ ಏನು? SI ಯೂನಿಟ್ ಆಫ್ ರೋ, ಇಲ್ಲಿ ನೋಡಿ ಫಾರ್ಮುಲಾ R is equal to rho L by A. ಇದನ್ನೇ ಬರೆದಿರೋದಿಲ್ಲಿ. ನಾನು ಹೆಂಗೆ ಬರೀಲ್ಲ? ಮಲ್ಟಿಪ್ಲೈ ಮಾಡಿದ್ರೆ rho L is equal to R into A ಆಗುತ್ತಾ? ಆಗುತ್ತೆ ಅಂದ್ರ? ಎಸ್. rho is equal to RA by L ಆಗುತ್ತಾ? ಸಿಂಪಲ್, ಪುಷ್ ಮಾಡಿದ್ದೀನಿ. rho is equal to R. SI ಯೂನಿಟ್ ಬರಿತಾ ಇದ್ದೀವಿ. ಆರ್ದು ಯೂನಿಟ್ಸ್ ಓಮ್. ಇದು ಓಮ್ ಅಲ್ಲ, ಇದಕ್ಕೇನು ಹೆಸರು? ಒಮೇಗಾ. ಬಟ್ ನಾವು ಈ ಚಾಪ್ಟರ್ ಇದನ್ನು ಓಮ್ ಅಂತ ಯೂಸ್ ಮಾಡ್ತೀವಿ. OHM, ಓಮ್. ಎ ಅಂದರೆ ಏರಿಯಾ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ಎಲ್ ಅಂದರೆ ಲೆಂತ್ ಯೂನಿಟ್ ಏನು? ಮೀಟರ್, ಹೌದಾ? ಹಾಗಿದ್ರೆ ಈ ಮೀಟರ್ ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತು? ಓಮ್ ಮೀಟರ್ ಉಳಿತು. ವಾಟ್ ಡಿಡ್ ವಿ ಅರೈವ್ ಎಟ್? SI ಯೂನಿಟ್ ಆಫ್ ರೋ ಈಸ್ ಓಮ್ ಮೀಟರ್. SI ಯೂನಿಟ್ ಆಫ್ ರೋ ಏನು? ಓಮ್ ಮೀಟರ್. ಕ್ಲಿಯರ್? ಓಕೆ. ಈಗ ವಿ ಆರ್ ಸಾಲ್ವಿಂಗ್ ನ್ಯೂಮರಿಕಲ್ಸ್. ಈ ಎರಡು ಫಾರ್ಮುಲಾ ಮೇಲೆ ಡಿಫ್ರೆಂಟ್ ಟೈಪ್ ಆಫ್ ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಶುರು ಮಾಡುವ. ಬರೆದ್ರಾ? ಬರೆದ್ರೇಂದ್ರ? ಎಸ್, ಬರೆದಾಯ್ತು. ಈಗ ಕೆಲವು ವಿಷಯಗಳು ಗೊತ್ತಾಗಿದೆ ನಮಗೆ. ಇದೇನು ಅಂತೆಲ್ಲ ಗೊತ್ತಾಯಿತು. ಈಗ ನ್ಯೂಮರಿಕಲ್ನ ನಾನು ಬೋರ್ಡ್ ಮೇಲೆ ಬರ್ದ್ಬಿಡ್ತೀನಿ. ಸಿಂಪಲ್ ನ್ಯೂಮರಿಕಲ್ ಅಂದರೆ ಶುರು ಮಾಡೋಣ. ಫಸ್ಟ್ ನ್ಯೂಮರಿಕಲ್ಸ್.
ನ್ಯೂಮ್ಯಾರಿಕಲ್ಸ್ ನೆನ್ಪಿಟ್ಕೊಳ್ಳಿ, ಫಿಸಿಕ್ಸಲ್ಲಿ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್. ನ್ಯೂಮರಿಕಲ್ಸಿಂದ ಯು ಶುಡಂಟ್ ಎಸ್ಕೇಪ್. ಇಫ್ ಯು ಲರ್ನ್ ನ್ಯೂಮರಿಕಲ್ಸ್ ಬೆಟರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸಬ್ಜೆಕ್ಟ್ ಬೆಟರ್. ನ್ಯೂಮರಿಕಲ್ಸ್ ಓದ್ದಷ್ಟು ಸಬ್ಜೆಕ್ಟ್ ಬ್ಯೂಟಿಫುಲ್ ಆಗಿ ಅರ್ಥ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನ್ಯೂಮರಿಕಲ್ಸ್ ಎಷ್ಟು ಚೆನ್ನಾಗಿ ಓದ್ತೀರಾ ಅಷ್ಟು ಬ್ಯೂಟಿಫುಲ್ ಆಗಿ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ಈಸ್ ದಟ್ ಕ್ಲಿಯರ್? ಈಸ್ ದಟ್ ಕ್ಲಿಯರ್? ಎಸ್. ಹಾಂ, ನ್ಯೂಮರಿಕಲ್ ನಂಬರ್ 1 ಏನಂತೆ? ನ್ಯೂಮರಿಕಲ್ ನಂಬರ್ 1, ಹಾಂ, ಕಂಪೇರ್ ರೆಸಿಸ್ಟೆನ್ಸ್. ನೆನ್ಪಿಟ್ಕೊಳ್ಳಿ, ರೆಸಿಸ್ಟೆನ್ಸ್ ಅಂದರೆ ಇಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ನಾನು ಪ್ರತಿ ಸಲ ಬರೆಯಲ್ಲ. ಕಂಪೇರ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ಕಂಪೇರ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಇನ್ ಫಾಲೋಯಿಂಗ್ ಕೇಸಸ್. ಇನ್ ಫಾಲೋಯಿಂಗ್ ಕೇಸಸ್, ಎಕ್ಸಾಂಪಲ್ಸ್, ಪಾಸಿಬಿಲಿಟೀಸ್, ಹೇಗಾದರೂ ಸರಿ. ಎ, ಇದರಲ್ಲಿ ಫಸ್ಟ್ ಒನ್ ಸಬ್ ಕ್ವೆಶ್ಚನ್ ಎ. ವಯರ್ 1 ನಾನು ಕ್ವೆಶ್ಚನ್ ಥರ ಫ್ರೇಮ್ ಮಾಡಿಲ್ಲ, ಬಟ್ ಕ್ವೆಶ್ಚನ್ ಹೆಂಗೆ ಬೇಕಿರೋ ಫ್ರೇಮ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ದ ಜಿಸ್ಟ್, ಕಾಂಟೆಂಟ್ ಅರ್ಥ ಮಾಡ್ಕೊಳ್ಳಿ. 2 ವೈರ್ ಇದೆ, ವಯರ್ 1 ಮತ್ತು ವಯರ್ 2. ನಾನು ಕೆಲವು ಪಾಸಿಬಿಲಿಟೀಸ್ ಬರೀತೀನಿ. ಲೆಂತ್, ಏರಿಯಾ ಮತ್ತು ಮಟೀರಿಯಲ್. ಲೆಂತ್ L1 2 ಮೀಟರ್, L2 ಅಂದರೆ ವಯರ್ 2 ಅಲ್ವಾ, ಅದಕ್ಕೋಸ್ಕರ ಇದು 2 ಮೀಟರ್. ಏರಿಯಾ A1, ಕ್ಯಾಪಿಟಲ್ ಲೆಟರ್ A1 3 ಮೀಟರ್, 3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಷ್ಟು ಡೀಟೇಲ್ಸ್ ಆಯ್ತು. ಇವಾಗ these many details you have written. Fine. Now we are continuing our discussions. ಅಂದರೆ ಎಷ್ಟೊತ್ತು ಟೈಮ್ ಕೊಟ್ಟಿದೆ ಬರೀಲಿಕ್ಕೆ. ಹೋಪ್ ಯು ಹ್ಯಾವ್ completed. Was there a small technical glitch? Was there a small technical glitch in between? Yes. If yes, observe. ನಾವು ಒಂದ್ಸಲಿ ರೀರೈಟ್ ಮಾಡೋಣ ಇದನ್ನು. ಟೆಕ್ನಿಕಲ್ ಗ್ಲಿಚ್ ಇದ್ದಲ್ಲಿ ವಿ ವಿಲ್ ಜಸ್ಟ್ ರೀರೈಟ್. ಐ ಗೆಸ್ ದರ್ ವಾಸ್ ಸಮ್ ಟೆಕ್ನಿಕಲ್ ಗ್ಲಿಚ್. ಓಕೆ, ಹಾಂ, 3 centimeter square. This is made of copper. This is also made of copper. Okay. Observe. Technical glitch ಆಯ್ತು ಒಂದು copper. Now, question says I have to compare resistance. I have to compare resistivity. ಇದು ನಮ್ಮ ಕೆಲಸ. See, copper, both wires are made of copper. Since both wires are made of copper, ρ1 is equal to ρ2. Direct ಆಗಿ ಬರೀಬಹುದು. I can write directly ρ1 is equal to ρ2. Why? Because resistivity does not depend on length. Resistivity does not depend on area. Resistivity depends on material. Material ಯಾವುದು? Copper is a material. Copper ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಎರಡು ಕಾಪರ್, ರೆಸಿಸ್ಟಿವಿಟಿ ಸೇಮ್. ಫಾರ್ಮುಲಾ R1 is equal to ρ1 L1 by A1 and R2 is equal to ρ2 L2 by A2. ಹೌದಾ? ಎಸ್. ಇದು ρ1, ಇದು ರೋಹನ್ ಅಲ್ಲ, ಹೇಳಿದ್ದೀನಿ, ರೋಹನ್ ಅಲ್ಲ, ρ1. ಹಾಂ, ರೋ, ಇದು RHO, ರೋ. ಹಾಂ, ಈಗ ρ1, L1 is 2, area is 3, R2, ρ1 2, ಇದು 3. ಬಾಸ್ ρ2 ಇತ್ತು, ಇಲ್ಲಿ ಬಂದಾಗ ρ1 ಹೇಗಾಯಿತು? ಹೌ ಡಿಡ್ ದಿಸ್ ಬಿಕಮ್ ρ1? ಬಿಕಾಸ್ ದೀಸ್ ಟು ಆರ್ ಸೇಮ್. ಇನ್ಸ್ಟೆಡ್ ಆಫ್ ρ2 ಐ ಕ್ಯಾನ್ ರೈಟ್ ρ1. ಈಗ ಒಬ್ಸರ್ವ್ ಮಾಡಿ, ಸೇಮ್ ಇದೆ ಎರಡೂ. ಹಾಗಿದ್ರೆ R1 is equal to R2. ಈಗ ಬರೀರಿ. ಪ್ಲೀಸ್ ರೈಟ್. ನಾವು ಐ ವಿಲ್ ಗಿವ್ ಯು 2 minutes. ಪ್ಲೀಸ್ ರೈಟ್. ಐ ವಿಲ್ ಗಿವ್ ಯು 2 minutes. ಪ್ಲೀಸ್ ರೈಟ್. ಲೆಟ್ ಮೀ ಚೆಕ್ ದ ಕ್ಲಾರಿಟಿ. ಬ್ಯೂಟಿಫುಲ್. ವಾವ್, ಇಟ್ಸ್ ಸೋ ನೈಸ್. ಕಮಿಂಗ್ ಔಟ್ ವೆಲ್. ಸೂಪರ್. ಬ್ಯೂಟಿಫುಲ್. ಬರೀರಿ ಬೇಗ. ಆಯಿತಾ? ಸಿ, ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದಾಗೈತಿ. ಫಾರ್ಮುಲೆಲ್ಲ ಬರೆಯೋದೇ ಬೇಡ, ನೋಡ್ತಾ ಬನ್ನಿ.
ಲೆಂತ್ ಸೇಮ್ ಇದೆ, ಏರಿಯಾ ಸೇಮ್ ಇದೆ, ಮಟೀರಿಯಲ್ ಸೇಮ್ ಇದೆ, ಅದಕ್ಕೆ ರೆಸಿಸ್ಟೆನ್ಸ್ ಸೇಮ್ ಇದೆ. ಹೇಳಬಹುದಾ? ಹೀಗೂ ಹೇಳಬಹುದು. ಹೋಪ್ ಯು ಹ್ಯಾವ್ ಕಂಪ್ಲೀಟೆಡ್. ಎಸ್ ಎಸ್ ಎಸ್, ಯು ಹ್ಯಾವ್ ಕಂಪ್ಲೀಟೆಡ್. ಸೆಕೆಂಡ್ ಎಕ್ಸಾಂಪಲ್, ಸೆಕೆಂಡ್ ನ್ಯೂಮರಿಕಲ್ ಬಿ. ಸೇಮ್ ವಯರ್ 1 ವಯರ್ 2, ವಯರ್ ನಂಬರ್ 1 ವಯರ್ ನಂಬರ್ 2. ಫಾಸ್ಟಾಗಿ ಮಾಡೋದು ಸ್ವಲ್ಪ. L1 ಸೇಮ್ ಲೆಂತ್ ಅಂದರೆ L1 ಎಷ್ಟು 2 ಮೀಟರ್ ಅಂತೆ, L2 4 ಮೀಟರ್, ಏರಿಯಾ 1 5 ಸೆಂಟಿಮೀಟರ್ ಸ್ಕ್ವೇರ್, ಏರಿಯಾ 2 5 ಸೆಂಟಿಮೀಟರ್ ಸ್ಕ್ವೇರ್. ಬೇಗ ನನ್ನ ಜೊತೆನೇ ಬರೀಬೇಕು, ಫಾಸ್ಟ್. This is made of aluminium, this is made of aluminium. Both wires are made of aluminium. Same question. ಏನು ಕ್ವಶನ್? ಕಂಪೇರ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ R1 R2 ρ1 ρ2. ಹಾಂ, ಫೈನ್. ಡೈರೆಕ್ಟ್ ಕನ್ಕ್ಲೂಷನ್, ಫಾಸ್ಟಾಗಿ. ಏನೋ ಕನ್ಕ್ಲೂಷನ್ ನಂಬರ್ 1, ಅಲ್ಯೂಮಿನಿಯಂ. ಬೋತ್ ಆರ್ ಅಲ್ಯೂಮಿನಿಯಂ, ರೆಸಿಸ್ಟಿವಿಟಿ ಸೇಮ್. ಬೋತ್ ಆರ್ ಅಲ್ಯೂಮಿನಿಯಂ, ರೆಸಿಸ್ಟಿವಿಟಿ ಸೇಮ್. ಎಸ್ ಬಾಸ್. Resistance. Now think. R is equal to rho L by A. R is equal to ಇದು R1 ρ1 L1 A1 R2 ρ2 L2 A2. R1 ρ1 ಏನೋ ρ1 ಅಂತಾನೆ ಬರಿತೀನಿ, ಬಿಕಾಸ್ ಬೋತ್ ಆರ್ ಸೇಮ್. L1 2 5, R2 ρ1 4, this is 5. 4 by 5, 2 by 5. Obviously R2 is greater. ಹೆಂಗೆ? ಲೆಂತ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮೋರ್ ದ ಲೆಂತ್ ಮೋರ್ ದ ರೆಸಿಸ್ಟೆನ್ಸ್. ಹೌದಾ? ಲೆಂತ್ ಜಾಸ್ತಿ ಇದೆ, ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಡೈರೆಕ್ಟ್ ಇಂಡಿಕೇಶನ್, ಡೈರೆಕ್ಟ್ ಕನ್ಕ್ಲೂಷನ್, ನಥಿಂಗ್ ನ್ಯೂ, ನಥಿಂಗ್ ಸ್ಪೆಷಲ್. ಈಸ್ ದಟ್ ಕರೆಕ್ಟ್? ಎಸ್ ಬಾಸ್. ಹಾಗಿದ್ರೆ ಕನ್ಕ್ಲೂಷನ್ ಡ್ರಾ ಮಾಡಿದ್ದಾಯಿತು. ಹೌದಾ? ರೆಸಿಸ್ಟಿವಿಟಿ ಸೇಮ್, ರೆಸಿಸ್ಟೆನ್ಸ್ ಡಿಫ್ರೆಂಟ್. ಬೇಗ ಬರೀಬೇಕು. ನಾನು ಇದನ್ನು ಇರೇಸ್ ಮಾಡ್ತೀನಿ. ಐ ಇರೇಸ್ ಫಸ್ಟ್ ಒನ್. ಇದನ್ನು ಕ್ವೆಶ್ಚನ್ ನಂಬರ್ ಸಿ ಮಾಡ್ತೀನಿ. ವಯರ್ 1 ವಯರ್ 2. ನಾನು ಇಲ್ಲೊಂಚೂರು ವ್ಯಾಲ್ಯೂಸ್ ಚೇಂಜ್ ಮಾಡ್ಕೋತೀನಿ. ನೀವು ಫಾಸ್ಟಾಗಿ ಬರೆದುಬಿಟ್ಟು ನನಗೆ ಹೇಳಬೇಕು ಇವಾಗ ಯಾವುದು ಅಂತ. 5 5 3 6. ಕಂಪೇರ್. ಬೇಗ, ಈಗ ನೀವೇ ಕಂಪೇರ್ ಮಾಡೋದು. ಐ ಡ್ರಿಂಕ್ ಸಮ್ ವಾಟರ್. ನೀವೇ ಕಂಪೇರ್ ಮಾಡಬೇಕು. ಐ ಗಿವ್ ಯು 10 seconds. 10 9 8 7 6 5 4 3 2 1 0. ಆಯಿತು. ರೆಸಿಸ್ಟೆನ್ಸ್ 1 and 2, ವಿಚ್ ಇಸ್ ಗ್ರೇಟರ್? ಸಿ, ಎವ್ರಿ ಟೈಮ್ ಡೋಂಟ್ ರೈಟ್ ಲೈಕ್ ದಿಸ್. ಯೋಚನೆ ಮಾಡಿ. ರೆಸಿಸ್ಟೆನ್ಸ್ ಮತ್ತು ಏರಿಯಾ, ಆರ್ ದೀಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್? ಎಸ್. ಏರಿಯಾ ಕಮ್ಮಿ ಇದ್ದರೆ ರೆಸಿಸ್ಟೆನ್ಸ್ ಜಾಸ್ತಿ, ಏರಿಯಾ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಕಮ್ಮಿ. ಸರ್, ಕ್ಲಾರಿಟಿ ಸಿಕ್ಕಿಲ್ಲ. ಡೋಂಟ್ ವರಿ, ಬರೆಯೋಣ. ವಿ ವಿಲ್ ರೈಟ್. ಓಕೆ, ಸೇಮ್. ಇಲ್ಲಿ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ. ವಿ ವಿಲ್ ಜಸ್ಟ್ ಚೇಂಜ್ ನಂಬರ್ಸ್. ದಿಸ್ ಇಸ್ ಸೊಲ್ಯೂಷನ್ ಫಾರ್ ದಿಸ್ ಒನ್, ಬೈ ದ ವೇ. ಈಗ ಬರೀತಿರೋದು ಇಟ್ ಇಸ್ ಸೊಲ್ಯೂಷನ್ ಫಾರ್ ಸಿ. ρ1, ಸಿ, ಬೋತ್ ಆರ್ ಮೇಡ್ ಆಫ್ ಕಾಪರ್. ಸೊ ρ1 ρ2 ಸೇಮ್. ಲೆಂತ್ 1 ಎಷ್ಟು? 5. ಏರಿಯಾ 1 ಎಷ್ಟು? 3. ಲೆಂತ್ 2 ಎಷ್ಟು? 5. ಏರಿಯಾ 2 ಎಷ್ಟು? 6. ಒಬ್ಸರ್ವ್ ಮಾಡಿ. 5 by 3, 5 by 6. ಹೌದಾ? ಲಾರ್ಜರ್ ದ ಏರಿಯಾ, ಲೆಸ್ ದ ರೆಸಿಸ್ಟೆನ್ಸ್. ಸ್ಮಾಲರ್ ದ ಏರಿಯಾ, ಮೋರ್ ದ ರೆಸಿಸ್ಟೆನ್ಸ್. ಹಾಗಿದ್ರೆ R1 is greater than R2, ρ1 and ρ2 ಸೇಮ್. ಕರೆಕ್ಟ್ ಅಲ್ವಾ? ಬೇಕಾದ್ರೆ ಡಿವೈಡ್ ಮಾಡ್ಬಿಟ್ಟು ನೋಡಿ. 5 by 3 is 1 point something. 5 by 6 is less than 1. ಯಾಕೆ? ನ್ಯೂಮರೇಟರ್ ಲಾರ್ಜ್, ಡಿನಾಮಿನೇಟರ್ ಸ್ಮಾಲ್. ಗೊತ್ತಲ್ವಾ? ಬೇಸಿಕ್ ಕಾಮನ್ ಸೆನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ಮಾಡಿರ್ತೀರಾ. ಯು ಗೈಸ್ ಆರ್ ಬ್ರೈನಿ, ಯು ಗೈಸ್ ಆರ್ ಬ್ರಿಲಿಯಂಟ್. ಫೈನ್. R1 is greater than R2. More the area, less the resistance. Less the area, more the resistance. Okay. D. Question D. 2 4
let this be 3 and let this be 6. Both are made of aluminum. ಈಗ ಇದನ್ನು ಸಾಲ್ವ್ ಮಾಡಬಹುದಾ? ಬೇಗ ಫಟಾಫಟ್ ಆಗಬೇಕು. ಫಟಾಫಟ್ ಆಗಬೇಕು ಕೆಲಸ. ಸಬ್ ಕ್ವೆಶ್ಚನ್ ಡಿ, ಸೇಮ್ ಟೈಪ್ಸ್. ಸಬ್ ಕ್ವೆಶ್ಚನ್ ಡಿ, ಸೇಮ್ ಟೈಪ್ಸ್. Sub question D, same type. Shall we? Yeah. Fill ಮಾಡ್ತಾ ಬನ್ನಿ values. ಇದು same ಯಾಕೆ? both are of aluminum. Now L1, what is L1? 2. What is A1? 3. What is this? 4. What is this? 6. Divide ಮಾಡಿ. 2 2s are 2 3s are. R1 equal to R2. Numbers ಬೇರೆ ಇದಿದೆ. ಮತ್ತೆ ಯಾಕೆ ಈಕ್ವಲ್ ಆಯಿತು? ಬಿಕಾಸ್ ಡಿವೈಡ್ ಮಾಡಿದಾಗ ಇದು 2/3 ಬರ್ತಿದೆ, ಇಲ್ಲೂ 2/3 ಇದೆ. R1 ಈಕ್ವಲ್ ಟು R2. ಈಸ್ ದಟ್ ಕ್ಲಿಯರ್? ಎಸ್ ಸರ್. ಸೊ ನೈಸ್, ವೆರಿ ಗುಡ್. ಕನ್ಕ್ಲೂಷನ್ ಡ್ರಾನ್. ಈಗ ಇನ್ನೊಂದು ಮಾಡುವ. ಇ 5 ಮೀಟರ್ 5 ಮೀಟರ್ 3 ಬೇಡ, ಎರಡು 6 and 6 ಇರಲಿ. 6 and 6. 1 is copper, 1 is aluminum. 1 is copper, 1 is aluminum. ಈಗ ಡಿಸೈಡ್ ಮಾಡಿ. 1 is copper, 1 is aluminum ಇದ್ದಾಗ ಪ್ಲೀಸ್ ಡಿಸೈಡ್. Rho 1 and Rho 2 are not equal. ಯಾಕೆ? Materials change ಆದರೆ resistivity changes. Materials are different, resistivity is different. R1 and R2 are also not equal. Why are they not equal? They are not equal because R is rho L by A. ನೋಡಿ ಬೇಕಿದ್ರೆ ಇಲ್ಲಿ ಪ್ಲಗ್ ಮಾಡೋಣ. R1 rho 1, L1 value is to 5/6, rho 2 5/6. ಈಗ rho 1 ಮತ್ತು rho 2 ಈಕ್ವಲ್ ಅಲ್ಲ. ಸರ್ 5/6 ಸೇಮ್ ಇದೆಯಲ್ವಾ? ಎಸ್, ನಂಬರ್ ಸೇಮ್ ಇದೆ, ಬಟ್ ದೀಸ್ ವ್ಯಾಲ್ಯೂಸ್ ಆರ್ ನಾಟ್ ಸೇಮ್. ಫಾರ್ ಅಲ್ಯೂಮಿನಿಯಂ ಇಟ್ ಇಸ್ ಡಿಫರೆಂಟ್, ಫಾರ್ ಕಾಪರ್ ಇಟ್ ಇಸ್ ಡಿಫರೆಂಟ್. ಅದಕ್ಕೆ ರೆಸಿಸ್ಟೆನ್ಸಸ್ ಆರ್ ಆಲ್ಸೋ ನಾಟ್ ಸೇಮ್. ಈಸ್ ದಟ್ ಕ್ಲಿಯರ್? ಸೊ 5 ಸಿಂಪಲ್ ನ್ಯೂಮರಿಕಲ್ಸ್ ಆಯಿತು. 5 simple numericals we have solved. This can be for your 1 mark, for this multiple choice questions. ಈ ಥರದಕ್ಕೆಲ್ಲ ಇದು ಬರುತ್ತೆ. ಬರ್ದಾಯ್ತಾ? Shall I erase? Yes. 3 2 1 zoom. Erased. So this is one question. Okay. ಈಗ ಸೆಕೆಂಡ್ ಫಾರ್ಮುಲಾ ಮೇಲೆ ಕ್ವೆಶ್ಚನ್ ಬರುತ್ವಿ. ಇದರಲ್ಲಿ ಇನ್ನೂ ಬೇರೆ ಟೈಪ್ಸ್ ಕ್ವೆಶ್ಚನ್ ಬರುತ್ತೆ. ಈಗ ಫಸ್ಟ್ ಫಾರ್ಮುಲಾದು ಒಂದೆರಡು ಕ್ವೆಶ್ಚನ್ ಸಾಲ್ವ್ ಮಾಡ್ಕೊಳ್ಳೋಣ, ಸಿಂಪಲ್ ಆಗಿರೋದು. ನ್ಯೂಮರಿಕಲ್ ನಂಬರ್ 2 ಏನಂತೆ? A wire has electrical resistance. A wire has electrical resistance of 5 ohms. This is connected to a battery of potential difference 10 volts. Find the yes, this was the question. And solution continuation. ಬೇಗ ಬರ್ದಿದಾಯ್ತಾ? Given always our discussions should start with
ವಾಟ್ ಇಸ್ ಗಿವನ್ ಆ್ಯಂಡ್ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಏನು ಕೊಟ್ಟಿದ್ದಾರೆ, ಏನು ಕಂಡು ಹಿಡಿಬೇಕು, ಹಾಗೆ ಆಗಬೇಕು ಯಾವತ್ತು ನ್ಯೂಮರಿಕಲ್ಸ್. ಓಕೆ, ಏನು ಕೊಟ್ಟಿದ್ದಾರೆ, ವಾಟ್ ಇಸ್ ಗಿವನ್, ಸೊಲ್ಯೂಷನ್. ಗಿವನ್ R is given 5 ohm connected to potential difference V is given 10 volts, V 10 volts. Find electric current I question mark. Simple question, so silly question. R is equal to V by I, R5 V10 divided by I, 5 ones are 2s are, so I is equal to 2 ampere. So conclusion ಬರಿಬೇಕು in words. Current through the wire is 2 ampere. Current through the wire is 2 ampere. Current through the wire is 2 ampere. ಬರದ್ರಾ ಬೇಗ, fast, quick. 3 2 1 fine, done. Now I'll edit the same question. Question number 3. Under editing same question andre L, increase the information. Find electric current through the wire. Idu one part of question aitu. If the same wire is now connected to a battery of potential difference 20 volt, what happens to current? What happens to current? Compare. ಅಂದರೆ ಬರೀ ಆನ್ಸರ್ ಬರಿಬೇಡಿ, ಕಂಪೇರ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೇಗ ಬರೀರಿ. ಐ ವಿಲ್ ಫಿಲ್ ಇಂಕ್ ಟು ದ ಮಾರ್ಕರ್. ಮೈ ಮಾರ್ಕರ್ ಇಸ್ ಫೀಲಿಂಗ್ ಥರ್ಸ್ಟಿ. Marker is thirsty. ಈಗ marker is thirsty ಅಲ್ಲ, marker was thirsty. Okay, filled, marker ready, teacher also ready. ಕಂಪೇರ್ ಮಾಡಿ. ಫಸ್ಟ್ ಒಂದನ್ನು ನಾನು ಪುನಃ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ. ಐ ವಿಲ್ ನಾಟ್ ಸಾಲ್ವ್ ಫಸ್ಟ್ ಒನ್ ಅಗೇನ್. ವೈ? ಮೀನ್ ಜಸ್ಟ್ ನೋ ವಿ ಹ್ಯಾವ್ ಸಾಲ್ವ್ ರೈಟ್ ಫಸ್ಟ್ ಒನ್. ಏನು ಫಸ್ಟ್ ಒಂದು ವಿಷಯ ಸೊಲ್ಯೂಷನ್, ಫಸ್ಟ್ ಒನ್ ಸಾಲ್ವ್ ಮಾಡಾಗಿದೆ. ಐ ವಿಲ್ ಡೈರೆಕ್ಟ್ಲಿ ರೈಟ್ ಫೈನಲ್ ಕನ್ಕ್ಲೂಷನ್. ಕರೆಂಟ್ ಇನ್ ಫಸ್ಟ್ ಕೇಸ್ ವಾಸ್ 2 ಆಂಪಿಯರ್. I1 ಅಂತ ಬರಿತೀನಿ. ಅಂದರೆ ನೀವು ಬರಿಬೇಕು ಇನ್ನೊಂದ್ಸಲ I1, ಕೇಸ್ 1 ಅಂತ ಬರಿಬೇಕು. ಕೇಸ್ 1 ಓಕೆ, ಕೇಸ್ 1 ಇದು ಕೇಸ್ 1. ನೀವು ಸಾಲ್ವ್ ಮಾಡಬೇಕು ಡೀಟೇಲ್ ಆಗಿ. ಕೇಸ್ 2, ವಾಟ್ ಡಿಡ್ ವಿ ಡೂ? ವಯರ್ ಸೇಮ್ ಅಂತೆ. ಹಾಗಿದ್ರೆ ಆರ್ ಇಸ್ ಅಗೇನ್ 5 ಓಮ್. ಸೇಮ್ ವಯರ್ ಚೇಂಜ್ ಮಾಡಿಲ್ಲ, ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ. ರೆಸಿಸ್ಟೆನ್ಸ್ ವಿಲ್ ನಾಟ್ ಚೇಂಜ್ ಆನ್ ಇಟ್ಸ್ ಓನ್, ಸೇಮ್ ವಯರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಈ ಕೇಸಲ್ಲಿ ನಾವು ಇದನ್ನು ನಾನು V2 ಅಂತ ಹೇಳ್ತೀನಿ. ಎಷ್ಟಂತೆ? V2 20 volts. V2 is 20. ಕರೆಂಟ್ ಇನ್ ಸೆಕೆಂಡ್ ಕೇಸ್ ಕ್ವೆಶ್ಚನ್ ಮಾರ್ಕ್. ಕರೆಂಟ್ ಎಷ್ಟು ಗೊತ್ತಿಲ್ಲ. ಕರೆಂಟ್ ಇನ್ ಸೆಕೆಂಡ್ ಕೇಸ್ ಕ್ವೆಶ್ಚನ್ ಮಾರ್ಕ್. ಸೇಮ್ ಫಾರ್ಮುಲಾ. R is equal to V by I. Okay, V2 I2. R is 5 20 divided by I2. 1s are 4s are. I2 is to 4 ampere. I1 2 ampere. I2 4 ampere. I'll move away from the board. I1 2 ampere, I2 4 ampere. ಬೇಗ ಬರಿಬೇಕು. I'll move away from the board ಅಂದರೆ it is time for you to write the same. ಬರ್ದಾದ ಕೂಡಲೇ I'll continue. ಬರ್ದಾಯ್ತಲ್ವಾ? ಓಕೆ, ಐ ಆಮ್ ಕಂಟಿನ್ಯೂಯಿಂಗ್. ಕಂಪೇರ್ ಅಂತ ಹೇಳ್ತಾ ಇದ್ದಾರೆ. ಕಂಪೇರ್ ಅಂದರೆ ಏನು?
ಕಂಪೇರ್ ಅಂದರೆ ಯು ಹ್ಯಾವ್ ಟು ರೈಟ್ ಕನ್ಕ್ಲೂಷನ್ ಬರೀಬೇಕು. I1 ಈಸ್ ಲೆಸ್ ದ್ಯಾನ್ I2. ಯಾಕೆ? ವೈ? ಬಿಕಾಸ್ V1 ವಾಸ್ ಲೆಸ್ ದ್ಯಾನ್ V2. ಹೌದಾ? ಇಲ್ಲಿ ಬ್ಯೂಟಿ ಒಬ್ಸರ್ವ್ ಮಾಡಬೇಕು, ಸುಮ್ಮನೆ ಆನ್ಸರ್ ಬರೆಯೋದಲ್ಲ, ಅರ್ಥ ಮಾಡ್ಕೊಳ್ಳೋದು ಸಬ್ಜೆಕ್ಟ್ ಹೀಗೇನೆ. ಸಿ, ಓಮ್ಸ್ ಲಾ ಗೊತ್ತು ನಮಗೆ. ಹೋಪ್ ಯು ಹ್ಯಾವ್ ರಿಟರ್ನ್, ಐ ವಿಲ್ ಕಂಟಿನ್ಯೂ ಮೈ ಎಕ್ಸ್ಪ್ಲನೇಷನ್. ನಾನು ಇಲ್ಲಿ ಬರಿತೀನಿ ಫಾರ್ಮುಲಾ ಜಾಗದಲ್ಲಿ. ಓಮ್ಸ್ ಲಾ ಗೊತ್ತು, ಆರ್ ನಮಗೆ ಫ್ಯಾಕ್ಟ್ ಗೊತ್ತು, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಹೌದಾ? ಅಂದರೆ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಐ, ಆರ್ ವಿ ಇಸ್ ಪ್ರಪೋರ್ಷನಲ್ ಟು ಐ. ಇಲ್ಲಿ ಒಬ್ಸರ್ವ್ ಮಾಡಿ, ಕೇಸ್ 1ನಲ್ಲಿ ಒಬ್ಸರ್ವ್ ಮಾಡಿ, ಕೇಸ್ 1ನಲ್ಲಿ ವಿ ವಾಸ್ 10, ಐ ವಾಸ್ 2. ಕೇಸ್ 2ನಲ್ಲಿ ವಿ ಜಾಸ್ತಿ ಮಾಡಿದೆ, ವಿ ಜಾಸ್ತಿ ಮಾಡಿದ ಕೂಡಲೇ ಐ ಕೂಡ ಜಾಸ್ತಿ ಆಯಿತು. ಹೌದಾ? ವಿ ಇನ್ಕ್ರೀಸಸ್, ಐ ಇನ್ಕ್ರೀಸಸ್. ಕರೆಕ್ಟ್ ಅಲ್ವಾ? ಹಾಂ, ಅದೇ ಒಬ್ಸರ್ವೇಷನ್. ಅಂದರೆ ವಿ ಜಾಸ್ತಿ ಮಾಡಿದ್ರೆ ಐ ಜಾಸ್ತಿ ಆಗುತ್ತೆ. ಆರ್ ಇಸ್ ಅ ಕಾನ್ಸ್ಟೆಂಟ್. ಆವಾಗಲಿಂದ ಅದೇ ಹೇಳಿದ್ದು ನಾನು, ನೋಡಿ, ಆರ್ ಕಾನ್ಸ್ಟೆಂಟ್ ಎರಡೂ ಕೇಸಲ್ಲಿ, ಆರ್ ಚೇಂಜ್ ಆಗಿಲ್ಲ. ಈಸ್ ದಟ್ ಕ್ಲಿಯರ್? ಎಸ್. ಇನ್ನೊಂದು ನ್ಯೂಮರಿಕಲ್ ಮಾಡುವ. ಶಾಲ್ ವಿ ಸಾಲ್ವ್ ಅನದರ್ ನ್ಯೂಮರಿಕಲ್? ಎಸ್. ನಾನು ಜೊತೆಗೆ ಬರಿತಾ ಇರಬೇಕು ಫಾಸ್ಟಾಗಿ, ಸ್ವಲ್ಪ ಸ್ಪೀಡ್ ಆಗಬೇಕು ಪ್ರಾಸೆಸ್. ನ್ಯೂಮರಿಕಲ್ ನಂಬರ್ 4. ನ್ಯೂಮರಿಕಲ್ ನಂಬರ್ 4. Okay, I'll write it here. Numerical number 4. Same. ಇದರ ಥರನೇ ಹೊಸ ನ್ಯೂಮರಿಕಲ್. Now, okay. ನ್ಯೂಮರಿಕಲ್ ಹೊಸದಿಗಿರಲಿ. ರೆಫರ್ ಫಿಗರ್ 1 and 2. Refer figure 1 and 2 and select the correct option. Select the correct option. ಯಾವ್ದು 4 ಆಪ್ಷನ್ ಕೊಟ್ಟಿದ್ದಾರೆ, ABCD ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಥರ ಅಂತ ಅಂದ್ಕೊಳ್ಳೋಣ. 2 ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಬೈ ದ ವೇ, ವಿ ನೋ ರೆಸಿಸ್ಟರ್ನ ಈ ಥರ ರೆಪ್ರೆಸೆಂಟ್ ಮಾಡೋದು. ಆರ್ ಇಸ್ ಈಕ್ವಲ್ ಟು 2 ಓಮ್. ಫಿಗರ್ 1 ಇದು, ಫಿಗರ್ 2. Question number 4. Option A. I1 is equal to I2. By the way, ಇದು V1 ಇದು R1, ಇದು R2, ಇದು V2. Option A. Option B. I1 greater than I2. Option C. I1 less than I2. Option B. All the above. ಆಲ್ ದ ಅಬವ್ ಅಂದರೆ ಎಲ್ಲ ಆಗುತ್ತೆ ಆನ್ಸರು ಅಂತ. ಹಾಂ, ಸಾಲ್ವ್ ಗಿವ್ ಮಾಡೋ ಬಿಸ್ನೆಸ್ ಇಲ್ಲ. ಯಾಕೆ? ಪ್ರೀವಿಯಸ್ ಕ್ವೆಶ್ಚನ್ ಮಾಡಿದ್ದೀವಿ, ವಿ ಹ್ಯಾವ್ ನಾಲೆಡ್ಜ್ ನೌ. ಏನು? ಆರ್ ವ್ಯಾಲ್ಯೂಸ್ ನೋಡಿ, 2 ಮತ್ತು 2 ಈಸ್ ಆರ್ ಸೇಮ್. ಕರೆಕ್ಟ್. ವಿ ಈಸ್ 10 ವೋಲ್ಟ್ ಹಿಯರ್, ವಿ ಈಸ್ 20 ವೋಲ್ಟ್. ರಿಕಲೆಕ್ಟ್, ಯೋಚನೆ ಮಾಡಿ, ತಲೆ ಉಪಯೋಗಿಸಿ. ಏನು? ವಿ ಈಸ್ ಪ್ರಪೋರ್ಷನಲ್ ಟು ಐ. ಯಾಕೆ? ಎರಡೂ ಕೇಸಲ್ಲಿ ರೆಸಿಸ್ಟೆನ್ಸ್ ಸೇಮ್ ಇದ್ರೆ ಮಾತ್ರ. ವಿ ಪ್ರಪೋರ್ಷನಲ್ ಐ ಯಾವಾಗ? ಇಫ್ ಆರ್ ಈಸ್ ಅ ಕಾನ್ಸ್ಟೆಂಟ್. ಹಾಗಿದ್ರೆ ವಿ ಜಾಸ್ತಿ ಆದರೆ ಐ ಜಾಸ್ತಿ ಆಗುತ್ತೆ. I2 ಇಸ್ ಗ್ರೇಟರ್ ದ್ಯಾನ್ I1. ದಿಸ್ ಇಸ್ ದ ಆಪ್ಷನ್, ಕರೆಕ್ಟ್ ಆಪ್ಷನ್. ಹಾಗಿದ್ರೆ ಆನ್ಸರ್ ಯಾವುದು? ಆಪ್ಷನ್ ಸಿ ಇಸ್ ದ ಆನ್ಸರ್. ಈಸ್ ದಟ್ ಕರೆಕ್ಟ್? ಈಸ್ ದಟ್ ಕರೆಕ್ಟ್? ಆಪ್ಷನ್ ಸಿ ಆನ್ಸರ್ ಆಯಿತು. ಬರೀರಿ, ಬೇಗ ಬರಿಬೇಕು, ಫಾಸ್ಟಾಗಿ ಬರಿಬೇಕು. ಸರ್ ಫಾರ್ಮುಲಾ ಎಲ್ಲ ಹಾಕೋಕ್ಕಾಗಲ್ವಾ? ಹಾಕ್ಬೋದು, ಫಾರ್ಮುಲಾನು ಅಪ್ಲೈ ಮಾಡ್ಬೋದು. ನೋಡಿ, V1 is equal to I1 R1. V2 is equal to I2 R2. V1 extra 10, I1 extra
I1 is unknown. What is R1? 2. This is 20. This is I2. And what is this? This is 2. 2 ones are 2 tens are. I2 is equal to 10 ampere. 2 ones are 2 fives are. I1 is equal to 5 ampere. Observe, one is 5 ampere, one is 10 ampere. Howda? Hagidre, which is greater? I2 is greater than I1. See, without solving also we can come to conclusion. After solving also conclusion remains same. ಏನು change ಆಗಲ್ಲ. Answers change ಆಗಲ್ಲ. Same answer ಇರುತ್ತೆ. ಹೌದಾ? Will answers change? No, answers will not change. See, answer same. ಸರಿ ಅಲ್ವಾ? Is that correct? Yes. We will change this question. ಒಂಚೂರು ಎಡಿಟ್ ಮಾಡಿ ಹೊಸ ಕ್ವೆಶ್ಚನ್ನ ಫ್ರೇಮ್ ಮಾಡೋಣ. ಬಟ್ ಬೇಗ ಬರೀಬೇಕು. ಫಾಸ್ಟಾಗಿ ಕೆಲಸ ಆಗಬೇಕು. ಬರ್ದಾಯ್ತಾ? 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 ಹಲೋ ಹಲೋ ಹಲೋ. 1 2 3 4 ಗೆಟ್ ಆನ್ ದ ಡ್ಯಾನ್ಸ್ ಫ್ಲೋರ್. ಮುಗಿತಾ? Yes, yes boss, fine, nice. Please remember, you have to concentrate more, you have to concentrate more, you have to concentrate more. Bega. Shall I continue? Shall I continue? Shall I continue? Yes. Okay, microphone wire, you go here. Question 5, we will change this a bit. Question number 5. Same, refer the figure, idella same. Idನ್ನ change ಮಾಡ. ಇದನ್ನ 4 ಮಾಡ, ಇದನ್ನ 2 ಮಾಡ. ಇದನ್ನ 5 ಮಾಡ. ಈಗ which is the option? ಆಪ್ಷನ್ ಯಾವುದಾಗಿರುತ್ತೆ? yes, yes and yes. Okay, fine. ಇದನ್ನ ನೀವು ಸಾಲ್ವ್ ಮಾಡಲಿಕ್ಕೆ ಟೈಮ್ ಕೊಟ್ಟಾಯಿತು. ನಾವು ಇಟ್ಸ್ ಟೈಮ್ ಟು ಸಾಲ್ವ್. ಯಾರು? ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಮತ್ತು ನೀವು ಒಬ್ಸರ್ವ್ ಮಾಡ್ತಾ ಇದ್ದೀರ. ಐ ಆಮ್ ಸಾಲ್ವಿಂಗ್ ಆ್ಯಂಡ್ ಯು ಆರ್ ಒಬ್ಸರ್ವಿಂಗ್. ಐ ಆಮ್ ಸಾಲ್ವಿಂಗ್, ಯು ಆರ್ ಒಬ್ಸರ್ವಿಂಗ್. ಐ ಆಮ್ ಸಾಲ್ವಿಂಗ್, ಯು ಆರ್ ಒಬ್ಸರ್ವಿಂಗ್. ಫೈನ್. V1 is equal to I1 R1. V1 value is known to us, which is 10. I1 value is not known to us. R1 value is known to us 5. 5 ones are 2s are. I1 is 2 ampere. ಹೌದಾ? I1 2 ampere. Yes. V2 is equal to I2 R2. V2 is equal to I2 R2. V2 ಅಂದರೆ ನಾವಿಬ್ರು ಅಂತಲ್ಲ. V2 ಅಂದರೆ ಪೊಟೆನ್ಷಿಯಲ್, ಸೆಕೆಂಡ್ ಪೊಟೆನ್ಷಿಯಲ್ ಅಂತ ಅರ್ಥ. 20 I2 R2 2. 2 ones are 10s are. I2 is equal to 10 ampere. ಈ ಕೇಸಲ್ಲೂ I2 is greater than I1 ಆಯಿತು. ಹಾಗೆ ಆಗಬೇಕು ಅಂತ ರೂಲ್ಸ್ ಅಲ್ಲ. ಪ್ರತಿ ಸರಿ ಶುಡ್ ಇಟ್ ಬಿ I2 ಗ್ರೇಟರ್ ದನ್ I1? ನೋ, ನಾಟ್ ಲೈಕ್ ದಟ್. ಆ ಥರ ಆಯ್ತು ಅಷ್ಟೇ. ಆಕ್ಸಿಡೆಂಟಲಿ ಸೇಮ್ ಆನ್ಸರ್ಸ್ ಬಂತು. ಈಸ್ ದಟ್ ಕ್ಲಿಯರ್? ಈಸ್ ದಟ್ ಕ್ಲಿಯರ್? ಎಸ್. ಬೇಗ ಬರೀಬೇಕು. ಹೋಗ್ಯಾ? ಇನ್ನೊಂದು ಫಾರ್ಮುಲಾ ಮೇಲೆ ನ್ಯೂಮರಿಕಲ್ ಬಾಕಿನೇ ಇದೆ. Numerical on another formula is still pending. Please remember. Done. Shall I continue? Shall I continue? Shall I continue? Yes, I am continuing. Yes, I am continuing. Yes, I am continuing. Sixth formula, sixth numerical on the other formula. Sixth numerical on the other formula. Okay. A wire is made of a material whose resistivity is 2 into 10 to the power of -8 ohm meter. ಸಮ್ ಮಟೀರಿಯಲ್, ಯಾವುದೋ ಮಟೀರಿಯಲಿಂದ ಮಾಡಿದ್ದಾರೆ, ರೆಸಿಸ್ಟಿವಿಟಿ ಇಷ್ಟಂತೆ. ಇಟ್ಸ್ ಲೆಂತ್
is, its length is L. Its length is L. Its diameter is 2 बड़ा 3 centimeters. Diameter 3 centimeter. Okay. ಇದೇನಿದೆ, ಇದಾಯಿತು, ಡಯಾಮೀಟರ್ ಆಯಿತು, ಲೆಂತ್ ಆಯಿತು. its resistance is 7.28 ohms. Its resistance is 7.28 ohms. Find L. L ಕಂಡುಹಿಡಿಯಿರಿ. ಸರಿ ಇದೆಯಾ ಇನ್ಫಾರ್ಮೇಷನ್? ಓಕೆ, ರೆಸಿಸ್ಟೆನ್ಸ್ ಆಯಿತು, ಇದಾಯಿತು. ಎಸ್ ಸರ್, ಸರಿ ಇದೆ. ಎಲ್ ಕಂಡುಹಿಡಿಬೇಕು. ಸೊಲ್ಯೂಷನ್ ಐಡಿಯಾ ಏನು? ಆಲ್ವೇಸ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ. ಗಿವನ್ ಸೊಲ್ಯೂಷನ್ ಅಂತ ಬರೆದು ಗಿವನ್ ಅಂದರೆ ಏನೇನು ಕೊಟ್ಟಿದ್ದಾರೆ ನಮ್ಗೆ ಇನ್ಫಾರ್ಮೇಷನ್ ನಂಬರ್ 1 ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು? ರೋ ಕೊಟ್ಟಿದ್ದಾರೆ. 2 × 10⁻⁻8 ಓಮ್ ಮೀಟರ್. ಯಾವುದದು? ರೋ. ಇನ್ನೇನು ಕೊಟ್ಟಿದ್ದಾರೆ? ಲೆಂತ್ ಕ್ವೆಶ್ಚನ್ ಮಾರ್ಕ್. ಡಯಾಮೀಟರ್ 3 ಸೆಂಟಿಮೀಟರ್. ಆಮೇಲೆ ದೆನ್ ರೆಸಿಸ್ಟೆನ್ಸ್ 7.28. ಇಷ್ಟ ಇನ್ಫಾರ್ಮೇಷನ್. ಇದು ಬಿಟ್ಟು ಬೇರೆ ಇನ್ಫಾರ್ಮೇಷನ್ ಇದೆಯಾ? ಬೇರೆ ಇನ್ಫಾರ್ಮೇಷನ್ ಇಲ್ಲ. ಲೆಂತ್ ಹೆಂಗೆ ಕಂಡುಹಿಡಿಯೋದು? ಫಾರ್ಮುಲಾ ಯಾವುದು? ವಿ ನೋ ದ್ಯಾಟ್. ನಮಗೆ ಗೊತ್ತು. ಏನು ಗೊತ್ತು? R is equal to rho L by A. ಹೌದಾ? R equals rho L by A. ಇದು ಗೊತ್ತಿರೋ ವಿಷಯ. We know this. We have discussed about this. What is R? Hey, by the way, there is one small confusion. Is A given? Is area given? ಇಲ್ಲ, area is not given. But area ಒಂದು ಫಾರ್ಮುಲಾ ಇದೆ. Area is pi r square. R is radius. Is radius given? No, but diameter is given. Is there a relation between radius and diameter? Radius ಗೂ diameter ಗೂ ಸಂಬಂಧ ಇದೆಯಾ? ರಿಲೇಷನ್ ಇದೆಯಾ? Yes ಇದೆ. What is relation between radius and diameter? Diameter is 2 times radius. 3 centimeter is equal to 2 times radius. ಹಾಗಿದ್ರೆ radius is equal to 3 centimeter divided by 2. ರೇಡಿಯಸ್ 1.5 ಸೆಂಟಿಮೀಟರ್. ಹಾಗಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ 1.5 ಬರೀಬಹುದಾ? ನೋ, ಯು ಕ್ಯಾನಾಟ್ ರೈಟ್. ಯಾಕೆ? ರಿಮೆಂಬರ್, ಇಟ್ ಈಸ್ ನಾಟ್ ಇನ್ SI ಯೂನಿಟಲ್ಲಿರಬೇಕು. 10⁻⁻2 ಮೀಟರ್. ಸೆಂಟಿ ಇಸ್ 10⁻⁻2. ಹಾಗಿದ್ರೆ R is equal to ಏನಾಗುತ್ತೆ? ನಾನು 1.5 1 ಡೆಸಿಮಲ್ ಈ ಕಡೆ ಶಿಫ್ಟ್ ಮಾಡ್ತೀನಿ. 15 × 10⁻⁻3 ಮೀಟರ್. ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ವೆನ್ ಯು ಶಿಫ್ಟ್ ಅ ಡೆಸಿಮಲ್ ಟು ರೈಟ್, ಮಲ್ಟಿಪ್ಲೈ ಇಟ್ ವಿತ್ 10⁻⁻1 ಮಾಡಿರ್ತೀರ. ಇದೆಲ್ಲ ಕೆಲಸ ಯು ವುಡ್ ಹ್ಯಾವ್ ಡನ್. ಇಟ್ಸ್ ನಾಟ್ ನ್ಯೂ ಟು ಯು ವುಡ್ ಹ್ಯಾವ್ ಡನ್ ಇಟ್. ಈಗ ಇಲ್ಲಿ ಪ್ಲಗ್ ಮಾಡ್ತೀನಿ. ಇಲ್ಲಿ ಏರಿಯಾ ಈಸ್ ಈಕ್ವಲ್ ಟು pi r ಸ್ಕ್ವೇರ್. ಪೈ ವ್ಯಾಲ್ಯೂ 22/7. R ವ್ಯಾಲ್ಯೂ R 15 × 10⁻⁻3 whole square. 15 square 225. ಹಾಗಿದ್ರೆ ಏರಿಯಾ ಎಷ್ಟಾಯಿತು? 225 × 10⁻⁻6 ಮೀಟರ್ ಸ್ಕ್ವೇರ್. 15 ಸ್ಕ್ವೇರ್ 225, 10⁻⁻3 whole square 10⁻⁻6 ಆಗುತ್ತೆ. ಓಕೆ, ಈಗ ಏರಿಯಾ ಸಿಕ್ತು. ಈಗ ಇದೆಲ್ಲ ಪ್ಲಗ್ ಮಾಡ್ತಾ ಬರೋಣ. ಪುನಃ ಫಾರ್ಮುಲಾ ಬರೋಣ. R is equal to rho L by A. R ವ್ಯಾಲ್ಯೂ ಎಷ್ಟು? 7.28. ರೋ ಕೊಟ್ಟಿದ್ದಾರೆ. ರೋ ವ್ಯಾಲ್ಯೂ ಇಲ್ಲೆಲ್ಲ. 2 × 10⁻⁻8. ಲೆಂತ್ L, ಕ್ಯಾಪಿಟಲ್ ಲೆಟರ್ L. ಮತ್ತಿನ್ನೇನು? ಏರಿಯಾ 225
22/7 ಮಿಸ್ಸಿಂಗ್ ಡೂಡ್ ಇಂಟು 22/7 ಮೀಟರ್ ಸ್ಕ್ವೇರ್. ಚೀ ಈ ಕಮೆಂಟಲ್ಲಿ ಹಾಕಿ ಹಂಗೆ ಟಕ ಅಂತೆಲ್ಲ ಕಮೆಂಟ್ ಬರೀತಿದ್ರಿ ಅಲ್ವಾ, ಯಾವ ಮಿಸ್ ದಿಸ್ ಸರ್, ಇಟ್ ಇಸ್ ನಾಟ್ ಕರೆಕ್ಟ್, ಯು ಡೋಂಟ್ ನೋ ಮ್ಯಾಥಮೆಟಿಕ್ಸ್ ಅಂತೆಲ್ಲ. ಹೂ ಇಸ್ ಯುವರ್ ಮ್ಯಾಥ್ಸ್ ಟೀಚರ್? ನಮ್ಮ ಟೀಚರ್ಗೆಲ್ಲ ಬೈತಿದ್ರಿ ಅನ್ಯಾಯವಾಗಿ. ಹಾಗಾದರೆ 225 ಇಂಟು 10⁻⁻6 ಇಂಟು 22/7. ಒಂದು ಸರಿ ಚೆಕ್ ಮಾಡ್ಕೋತೀನಿ ಏನಾದರೂ ಮಿಸ್ ಮಾಡಿದ್ದೀನಾ ಅಂತ. ಲೆಟ್ ಮೀ ಚೆಕ್. ಆರ್ ಓಕೆ, ರೋ ಓಕೆ, ಲೆಂತ್ ಓಕೆ, ಏರಿಯಾ πr², ಆರ್ ಅಂದರೆ ಡಯಾಮೀಟರ್ ಬೈ 2 ಡು ಸರಿ ಇದೆ ಅಲ್ಲ? ಸರಿ ಇದೆ ಅಲ್ವೇಂದ್ರ? ಎಸ್ ಸರ್. ಈ 22/7 ನಾನು 3.14 ಅಂತ ಬರಿತೀನಿ. ಬರಿಬೋದಾ? ಎಸ್. 7.28 ಇಂಟು ಇದೆಲ್ಲ ಮಲ್ಟಿಪ್ಲೈ ಆಗುತ್ತೆ. 225 ಇಂಟು 10⁻⁻6 ಇಂಟು 3.14 ಹೋಲ್ ಡಿವೈಡೆಡ್ ಬೈ ಎಷ್ಟು? 2 ಇಂಟು 10⁻⁻8 ವಿಚ್ ಇಸ್ ಈಕ್ವಲ್ ಟು L. ಉಳಿದಿದ್ದು ಮಲ್ಟಿಪ್ಲಿಕೇಶನ್ ಡಿವಿಷನ್ ನೀವು ಮಾಡ್ಕೋತೀರಲ್ವಾ? 2 1s 2, 3.14s. ಈ 10⁻⁻8 ಮೇಲೆ ಹೋದರೆ 10⁻+8 ಆಗುತ್ತೆ. ಹಾಗಿದ್ರೆ ಏನುಳಿತು? 3.14 ಇಂಟು 3.14 ಇಂಟು 225 ಇಂಟು 10⁻⁻6 ಇಂಟು 10⁻+8 ಇಸ್ ಈಕ್ವಲ್ ಟು L. 10⁻+8 ಯಾಕಾಯಿತು? -8 ಗೋಸ್ ಟು ನ್ಯೂಮರೇಟರ್. 3.14 ಇಂಟು 3.14 ಇಂಟು 225 ಇಂಟು 10⁻+2 ಇಸ್ ಈಕ್ವಲ್ ಟು L. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ L ಇಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ಸ್. ಅರ್ಥ ಆಯ್ತಲ್ವಾ? ಈ ಮಲ್ಟಿಪ್ಲಿಕೇಶನ್ ನೀವು ಮಾಡ್ಕೋತೀರಾ, ಹೌದಾ? ಮಲ್ಟಿಪ್ಲೈಯಿಂಗ್ ಥಿಂಗ್ಸ್ ಇಸ್ ನಾಟ್ ಅ ಬಿಗ್ ಡೀಲ್, ಯು ವಿಲ್ ಡೂ ಇಟ್. ಮಲ್ಟಿಪ್ಲೈ ಮಾಡಿ ಕಮೆಂಟ್ಸಲ್ಲಿ ಹಾಕಿ ಲೆಂತ್ ಎಷ್ಟು ಬರುತ್ತೆ ಅಂತ. ಈಸ್ ದಟ್ ಕ್ಲಿಯರ್? Yes, fine. So super, then we will end our today's discussion. We will continue our discussions in next class. Next class alli discussion maana. By the way, just to recap, ಇವತ್ತು ಏನು ಮಾಡಿದ್ವಿ? What did we do today? To recap things, R is equal to V by I. ಅದರ ಮೇಲೆ we have done some numericals, and R is equal to rho L by A ಅದ್ರ ಬಗ್ಗೆ ಮಾತಾಡಿದ್ವಿ. Where rho is resistivity, L is length, A is area. ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಮಟೀರಿಯಲ್ ಟೆಂಪರೇಚರ್ ಮಾತ್ರ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಏರಿಯಾ. ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಲೆಂತ್, ಏರಿಯಾ, ರೆಸಿಸ್ಟಿವಿಟಿ, ಲೆಂತ್, ಏರಿಯಾ, ಮಟೀರಿಯಲ್ ಟೆಂಪರೇಚರ್, ಹೌದಾ? ರೆಸಿಸ್ಟೆನ್ಸ್ ಇಷ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ಒಂದು ಸಲ ಪೇಜೆಲ್ಲ ಫ್ಲಿಪ್ ಮಾಡಿ ನೋಡಿ, ಎಲ್ಲ ನಾವು ಡಿಸ್ಕಷನ್ ಮಾಡಿದ್ದು. ಈಗ ಇದನ್ನು ಫಟಾಫಟ್ ಬರೀರಿ. 1 ನಿಮಿಷದಲ್ಲಿ ವಿ ವಿಲ್ ಎಂಡ್ ಟುಡೇಸ್ ಸೆಷನ್. And we will continue in next class. Houda? Okay, fine, we'll continue in next class. Bega, please finish it off. We'll end the session.